ರಾಮನ ಕಾಣಿಕೆಯ ಹುಂಡಿಯನ್ನ ಕದ್ದವರು ನಮ್ಮ ಮತಗಳನ್ನು ಕದಿಯಲಿರಲಾರರೇ ಅನ್ನುವಂಥ ಅನುಮಾನ ನಮ್ಮ ನಡುವೆ ಇವತ್ತು ಬೆಳೆದು ನಿಂತಿದೆ. ಬೆಳಗಾವಿಯ ಬೈಠಕ್ಕಿಗಿಂತ ಮುಂಚೆ ಅದರ ಸಹಸರ ಕಾರ್ಯವಾಹರು ಪತ್ರಿಕಾಗೋಷ್ಠಿಯನ್ನು ಮಾಡಿ ದತ್ತಾ ಹೊಸಬಾಳೆ ಅವರು ಕರ್ನಾಟಕದ್ದು ನಮಗೆ ನೋವಾಗಿದೆ ಅಂತ ಹೇಳಿದ್ದಾರೆ. ನಿಮಗೆ ನೋವಾಗೋದು ಪ್ರಶ್ನೆ ಅಲ್ಲ ಇದು. ಇಡೀ ಭಾರತದ ಆಸ್ತಿಕ ಬಂಧುಗಳಿಗೆಲ್ಲರಿಗೂ ಸಹಿತ ನಿಮ್ಮಿಂದ ದ್ರೋಹವಾಗಿದೆ ಅನ್ನೋದು ಬಾರಿ ಮುಖ್ಯ. ನಿಮ್ಮಿಂದ ದ್ರೋಹವಾಗಿದೆ ಅನ್ನೋದು ಬಾರಿ ಮುಖ್ಯ. ಹಾಗಾಗಿ ಅವರು ಪ್ರತಿ ಹಂತದಲ್ಲಿ ಹೇಳ್ತಾರೆ ಅದೇನಂದ್ರೆ, ಇನ್ನು ಸ್ವಲ್ಪ ದಿವಸ ಚಂಪತ್ರಾಯ್ಗೂ RSSಗೂ BJPಗೂ ಸಂಬಂಧ ಇಲ್ಲ, ಜೈಲಿಗೆ ಹೋದವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದೇ ಡಿಫೆನ್ಸ್ ಅನ್ನ RSS ಗಾಂಧಿ ರಾಮನನ್ನ ಉಲ್ಲೇಖಿಸಿ ಹೇ ರಾಮ್ ಎಂದು ಕೊನೆಯ ಉಸಿರನ್ನು ಬಿಡುವಾಗ ಯಾವ ಗಾಂಧಿಯ ಹತ್ಯೆ ಆಯಿತೋ, ಹತ್ಯೆ ಆದಾಗ್ಲೂ ಸಹಿತ ಇದೇ ಡಿಫೆನ್ಸ್ ಅನ್ನ RSS ತಗೊಂಡಿತ್ತು, ನಾಥೂರಾಮ್ ಗೋಡ್ಸೆಗೂ ನಮಗೂ ಸಂಬಂಧ ಇಲ್ಲ ಅಂತ. ಅದೇ ರೀತಿ ಇವತ್ತು ರಾಮ ಮಂದಿರದ ದೋಖ ಆದವರಿಗೂ ಅವರಿಗೂ ಅವರು RSSನ ಸದಸ್ಯರು ಹೌದಾ ಅಲ್ವೋ, BJPಗರು ಬೆಂಬಲಿಗರು ಹೌದಾ ಅಲ್ವೋ ಅನ್ನೋದನ್ನ ಇವತ್ತಿಗೂ ಸಹಿತ ಸ್ಪಷ್ಟಪಡಿಸ್ಲಿಕ್ಕೆ RSS ಜನರ ಎದುರುಗಡೆ ವಿಫಲ ಆಗ್ತಿರೋದು ಸಹಿತ ಈ ಹೊತ್ತಿನಲ್ಲಿ ಗಮನಿಸಿ ವಿಶ್ವಪ್ರಸನ್ನ ತೀರ್ಥರು ಏನು ಹೇಳಿದ್ದಾರೆ, RSSನ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗಲಾರು ಅವರು ವಿಶ್ವಪ್ರಸನ್ನ ತೀರ್ಥರ ಮಾತನ್ನ RSS ಪಾಲಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಂಬಿದೆ. ಹಾಗಾಗಿ ನಾವು ಕಾಂಗ್ರೆಸ್ ಈಗ SIR ವಿಚಾರದಲ್ಲಿ ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡ್ತಾ ಇದೆ. SIRನ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ರು, ಚುನಾವಣಾ ಆಯೋಗ ಕೊಂಡಿರ್ತಕ್ಕಂಥ ಪ್ರಕ್ರಿಯೆಗೆ ಬೆಂಬಲಾರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕರ್ತವ್ಯ ಅಂತ ತಿಳಿದು ಕೆಲಸ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ರಾಮನ ಕಾಣಿಕೆಯ ಹುಂಡಿಯನ್ನ ಕದ್ದವರು ನಮ್ಮ ಮತಗಳನ್ನು ಕದಿಯಲಿರಲಾರರೇ ಅನ್ನುವಂಥ ಅನುಮಾನ ನಮ್ಮ ನಡುವೆ ಇವತ್ತು ಬೆಳೆದು ನಿಂತಿದೆ. ಹಾಗಾಗಿ SIRನಲ್ಲಿ ಮತವನ್ನು ಉಳಿಸಿಕೊಳ್ಳೋದು ಸಹಿತ ಪ್ರತಿ ಭಾರತೀಯನ ಹೊಣೆಗಾರಿಕೆ ಆಗಬೇಕು. BJPಯ ಮತದಾರರಿರಲಿ, ಕಾಂಗ್ರೆಸ್ಸಿನ ಮತದಾರರಿರಲಿ, ಯಾವುದೇ ಪಕ್ಷದ ಮತದಾರರಿರಲಿ, ಅವರನ್ನ ಪಕ್ಷಗಳ ಆಧಾರದಲ್ಲಿ ಅವರ ಮತಗಳನ್ನು ಉಳಿಸ್ಬೇಕು, ತೆಗಿಬೇಕು ಅನ್ನುವಂಥ ನಿಲುವನ್ನು ಕಾಂಗ್ರೆಸ್ ಹೊಂದಿಲ್ಲ. ಕಾಂಗ್ರೆಸ್ಸು ಭಾರತೀಯರೆಲ್ಲರಿಗೂ ಸಹಿತ ಮತದಾನದ ಹಕ್ಕು ಉಳಿಬೇಕು ಅಂತ ಪ್ರತಿಪಾದಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ದೇಶದ ಸುಪ್ರೀಂ ಕೋರ್ಟ್ ಎರಡೂ ವಿಚಾರಗಳಲ್ಲಿ, ಒಂದು ಅಸ್ಸಾಂನಲ್ಲಿ ಏನು 25 ಜನರನ್ನ ಎಲ್ಲ ದಾಖಲೆಗಳನ್ನು ಕೊಟ್ಟರೂ ಸಹಿತ ಅವ್ರನ್ನ ಮತದಾನದ ಪಟ್ಟಿಯಿಂದ ತೆಗೆದುಹಾಕಿತ್ತು, ಆ ವಿಚಾರದಲ್ಲಿ ಇವತ್ತು ಪುನರ್ ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ಕಾರಣಕ್ಕಾಗಿಯೂ ಮತ್ತು ರಾಮ ಮಂದಿರದ ಲೂಟಿ ಹಗರಣದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ, ಆ ಟ್ರಸ್ಟ್ಗೆ ಮತ್ತು ಆದಿತ್ಯನಾಥರ ಸರ್ಕಾರಕ್ಕೆ ತುರ್ತು ವಿಚಾರಣೆಗಾಗಿ ನೋಟಿಸನ್ನು ಜಾರಿ ಮಾಡಿರೋ ಕಾರಣಕ್ಕಾಗಿಯೂ ಸಹಿತ ಭಾರತದ ಸುಪ್ರೀಂ ಕೋರ್ಟ್ ಅನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೆ ಕಾಂಗ್ರೆಸ್ ಪಾರ್ಟಿ.